ಜನ ಬಂದ್ರು, ಇವಾಗ ಜಸ್ಟ್ ನಾವು ಬಂದ್ರು. ನಾನು ಅನ್ಕೊಂಡೆ ಏನಪ್ಪ ಇದು ಗುರುದೀಕ್ಷೆ ಟೈಮ್ ಕರೆಕ್ಟಾಗಿ ಬಂದ್ರು ಅಂತ. ಬಟ್ ಅದು ಗೊತ್ತಿಲ್ಲ, ಅದು ಗುರುದೀಕ್ಷೆ ಮಿಸ್ ಆಗೋದಿದೆ. ಸೊ ಅವ್ರಿಗಿಲ್ಲ ಅದು, ಏನು ತೊಂದರೆ ಇಲ್ಲ. ಅದು ಯಾರಿಗೆ ಸಿಗ್ಬೇಕಾಗಿದೆ ಅವ್ರಿಗೆ ಸಿಗ್ಲಿಲ್ಲ. ಓಂ ಓಂ ಪರಮತತ್ವಾಯ ಪರಮತತ್ವಾಯ ನಾರಾಯಣಾಯ ನಾರಾಯಣಾಯ ಗುರುಭ್ಯೋ ಗುರುಭ್ಯೋ ನಮಃ. ನಮಃ. ಓಂ ಓಂ ಪರಮತತ್ವಾಯ ಪರಮತತ್ವಾಯ ನಾರಾಯಣಾಯ ನಾರಾಯಣಾಯ ಗುರುಭ್ಯೋ ಗುರುಭ್ಯೋ ನಮಃ. ನಮಃ. ಓಂ ಓಂ ಪರಮತತ್ವಾಯ ಪರಮತತ್ವಾಯ ನಾರಾಯಣಾಯ ನಾರಾಯಣಾಯ ಗುರುಭ್ಯೋ ಗುರುಭ್ಯೋ ನಮಃ. ನಮಃ. ಓಂ ಓಂ ಹ್ರೀಂ ಹ್ರೀಂ ಮಮ ಮಮ ಪ್ರಾಣ ಪ್ರಾಣ ದೇಹ ದೇಹ ರೋಮ ರೋಮ ಪ್ರತಿರೋಮ ಪ್ರತಿರೋಮ ಚೈತನ್ಯ ಚೈತನ್ಯ ಜಾಗ್ರಯ ಜಾಗ್ರಯ ಹ್ರೀಂ ಹ್ರೀಂ ಓಂ ಓಂ ನಮಃ. ನಮಃ. ಓಂ ಓಂ ಹ್ರೀಂ ಹ್ರೀಂ ಮಮ ಮಮ ಪ್ರಾಣ ಪ್ರಾಣ ದೇಹ ದೇಹ ರೋಮ ರೋಮ ಪ್ರತಿರೋಮ ಪ್ರತಿರೋಮ ಚೈತನ್ಯ ಚೈತನ್ಯ ಜಾಗ್ರಯ ಜಾಗ್ರಯ ಹ್ರೀಂ ಹ್ರೀಂ ಓಂ ಓಂ ನಮಃ. ನಮಃ. ಓಂ ಓಂ ಹ್ರೀಂ ಹ್ರೀಂ ಮಮ ಮಮ ಪ್ರಾಣ ಪ್ರಾಣ ದೇಹ ದೇಹ ರೋಮ ರೋಮ ಪ್ರತಿರೋಮ ಪ್ರತಿರೋಮ ಚೈತನ್ಯ ಚೈತನ್ಯ ಜಾಗ್ರಯ ಜಾಗ್ರಯ ಹ್ರೀಂ ಹ್ರೀಂ ಓಂ ಓಂ ನಮಃ. ನಮಃ. ಆಮೇಲೆ ಕಡೆಯದಾಗಿ ಗಾಯತ್ರಿ ಮಂತ್ರ. ಓಂ ಓಂ ಭೂರ್ಭುವಃ ಭೂರ್ಭುವಃ ಸ್ವಃ ಸ್ವಃ ತತ್ಸವಿ ತತ್ಸವಿ ತುರ್ವರೆಣ್ಯಂ ತುರ್ವರೆಣ್ಯಂ ಭರ್ಗೋ ದೇವಸ್ಯ ಭರ್ಗೋ ದೇವಸ್ಯ ಧೀಮಹಿ ಧೀಮಹಿ ಧಿಯೋ ಯೋನಃ ಧಿಯೋ ಯೋನಃ ಪ್ರಚೋದಯಾತ್. ಪ್ರಚೋದಯಾತ್. ಓಂ ಓಂ ಭೂರ್ಭುವಃ ಓಂ ಭೂರ್ಭುವಃ ಸ್ವಃ ಸ್ವಃ ತತ್ಸವಿ ತತ್ಸವಿತ್ ತುರ್ವರೆಣ್ಯಂ ತುರ್ವರೆಣ್ಯಂ ಭರ್ಗೋ ದೇವಸ್ಯ ಭರ್ಗೋ ದೇವಸ್ಯ ಧೀಮಹಿ ಧೀಮಹಿ ಧಿಯೋ ಯೋನಃ ಧಿಯೋ ಯೋನಃ ಪ್ರಚೋದಯಾತ್. ಪ್ರಚೋದಯಾತ್. ಓಂ ಓಂ ಭೂರ್ಭುವಃ ಭೂರ್ಭುವಃ ಸ್ವಃ ಸ್ವಃ ತತ್ಸವಿ ತತ್ಸವಿ ತುರ್ವರೆಣ್ಯಂ ತುರ್ವರೆಣ್ಯಂ ಭರ್ಗೋ ದೇವಸ್ಯ ಭರ್ಗೋ ದೇವಸ್ಯ ಧೀಮಹಿ ಧೀಮಹಿ ಧಿಯೋ ಯೋನಃ ಧಿಯೋ ಯೋನಃ ಪ್ರಚೋದಯಾತ್. ಪ್ರಚೋದಯಾತ್. ಸೊ ಈಗ ಹೋಮದ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ನಾವೀಗ ಒಂದು ಸಂಕಲ್ಪ ತಗೊಳ್ಳೋಣ. ಇವಾಗ ಗುರು ದೀಕ್ಷೆ ಆಗಿದೆ ಈಗ. ಸೊ ಅಕ್ಷತೆ ಎಲ್ರಿಗೂ ಕೊಡಪ್ಪ. ಹಾಂ ಅಕ್ಷತೆ ಏನು ಫೋನ್ ಬಿಟ್ಕೊಂಡು ಓಂ ವಿಷ್ಣು 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 ಶ್ರೀಮದ್ ಭಗವತ ಮಹಾಪುರುಷಸ್ಯ ವಿಷ್ಣು ರಾಜ್ಞೇಯ ಪ್ರವರ್ತಮಾನಸ್ಯ ಆದಿ ಬ್ರಹ್ಮಣ ದ್ವಿತೀಯ ಪ್ರಾರ್ತೆ ಶ್ವೇತವರಾಹಕಲ್ಪೆ ವಯೋಸ್ವತ ಮನ್ವಂತರೆ ಅಷ್ಟಾವಿಂಶತ್ತಮೇ ಕಲಿಯುಗೆ ಕಲಿಪುತಮಚರಣೆ ಜಂಬೂದ್ವೀಪ ಭಾರತವರ್ಷೆ ಭರತಖಂಡೆ ಮೇರೋ ದಕ್ಷಿಣ ದಿಕ್ಪಾಗೆ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವತಿ ಶಿಕ್ಷಿ ಸಂವತ್ಸರಾಣಾಂ ಮಧ್ಯೆ ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಶುಕ್ಲ ಪಕ್ಷೆ ಷಷ್ಟ್ಯಾಂ ಶುಭತಿಥೋ ಗುರುವಾಸರೆ ಸರ್ವೇಷು ಗ್ರಹೇಷು ಯಥಾ ಯಥಾ ರಾಶಿಸ್ಥಾನ ಸ್ಥಿತೇಷು ಅಮುಕ್ ಗೋತ್ರೋತ್ಪನ್ನೋಹಂ. ನಮ್ಮ ಗೋತ್ರ ಏನಿದೆ ಅದನ್ನ ಹೇಳ್ಕೊಡೋಣ, ಯಾವ ಋಷಿಗೆ ಸಂಬಂಧಪಟ್ಟವ್ರು ನಾವು ಅಂತ. ಗೋತ್ರ ಜ್ಞಾಪಕ ಬಂದಿಲ್ಲ ಅಂತಂದ್ರೆ ಭಾರದ್ವಾಜ ಋಷಿ ಅಂತ ಹೇಳ್ಕೊಳ್ಬೋದು. ಅಮುಕ್ ಶರ್ಮಾಹಂ ನಮ್ಮ ಪೂರ್ಣವಾದ ಹೆಸರನ್ನ ಹೇಳ್ಕೊಡೋದು. परम पूज्य गुरुदेव योगिराज निखिलेश्वरानंद प्रीत्यर्थे परमेष्ठी गुरु भगवत्पाद स्वामी सच्चिदानंद प्रीत्यर्थे सिद्धाश्रमस्य समस्त ऋषि मुनि यक्ष गंधर्व अप्सरा देवता प्रीत्यर्थे त्रिगुणात्मक शक्ति महालक्ष्मी महाकाली महा सरस्वती देवता प्रीत्यर्थे गौरी गणेश प्रीत्यर्थे यथाशक्ति यथामति पूजांच करिष्ये ತದುಪರಿ ಹವಿ ಕರ್ಮ ಚ ಕರಿಷ್ಯೆ. ಸೊ ಈಗ ಈ ಅಕ್ಷತೆನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇವ್ರಿಗೆ ಕೊಡಿ ಒಂದು ಪ್ಲೇಟಲ್ಲಿ. ಪ್ಲೇಟಲ್ಲಿ ಕಲೆಕ್ಟ್ ಮಾಡ್ಕೊಂಡು ನವ್ಯ ಕೈ ಕೊಡಿ. ಕಲೆಕ್ಟ್ ಮಾಡ್ಕೊಂಡು ಗೋವಿಂದಾಗ ಕೊಡಿ ಹಂಗೆ.
ಅಲ್ಲ రండప్ప ఇద్దరు ఇటు చేతిలో పెట్టుకొని మొక్కని వేయండి బస్లో అనుకోని చాలా పైన இந்த మొబైల్ పెట్టుకో ఎట్లా పెట్టుకో మొబైల్ అక్కడ తీసేది కవర్స్ ಸ್ವಲ್ಪ ಅದರಲ್ಲಿ ಒಂದು ಪಾರ್ಟು ಎಗ್ನ ಕುಟ್ಟಕ್ಕೆ ಅದೇ ಏನು ಬೇಡ ಸೈಡಲ್ಲ ಅರ್ಧದಷ್ಟು ಆಮೇಲೆ ಇನ್ನು ಅರ್ಧದಲ್ಲಿ ಗಣಪತಿ ಹತ್ರ ಹಾಕಿ ಮತ್ತೆ ಗುರುದೇವ ಹತ್ರ ಇನ್ನೇ ಎತ್ತ ಹಾಕೋ ಯಾರಾದ್ರು ಇನ್ನೇ ಗೋವರ್ಧನ್ ಹರಿಭಾಯ್ ತಗೊಳ್ಳಿ ಅಲ್ಲಿ ಗುರೂಜಿ ಹತ್ರ ಹಾಕಿ ಗುರುದೇವ ಹತ್ರ ಹಾಕಿ ಗುರುದೇವ ಗಣಪತಿ ಹತ್ರ ಗುರುದೇವ ಹತ್ರ ಗಣಪತಿಗೆ ಹಾಕಿ ಗೌರಿಗೆ ಎಲ್ಲ ಹಾಕಿ ಈಗ ನಾವು ಇದು ಶುರು ಮಾಡ್ತಾ ಇದೀವಿ ಈಗ ಅಗ್ನಿ ಸ್ಥಾಪನೆ ಶುರು ಮಾಡ್ತೀವಿ ಸ್ವಸ್ತಿ श्रद्धा मेधा यश प्रज्ञा विद्या पुष्टि श्रियंबलम तेजमनुष्यमारोग्यम देहिने हव्यवाहन ओम नमः वो क्या ಮೂರು ಸಲ ತಗೊಳ್ಳಮ್ಮ ಮೂವೈದು ಮೂರು ಸಲ ತಗೊಂಡ್ಬಿಟ್ಟು ಯಜ್ಞಕುಂಡದ ಒಳಗಡೆ ಹಾಕಷ್ಟೇ ಮಧ್ಯ ಏನು ಹಾಕೋದು ಬೇಡ ಒಳಗೆ ಹಾಕಷ್ಟೇ ಓಕೆ त्वमादि सर्वभूतानां संसाराणावतारका परम ज्योति स्वरूपस्त्वं नाशनं सफलीकुरु वैश्वानर नमस्तेस्तु नमस्ते अव्यवाहन स्वागतन्ते सुरश्रेष्ठ शांति कुरु नमोस्तुते ओम अग्नि नमः आवाहयामि स्थापयामि पूजयामि नमः ಆಮೇಲೆ ಒಂದು ಸ್ಟೀಲ್ ಓವರ್ ಸ್ಟಾರ್ಟ್ ಆಗಲಿ ಇರೋ ಬಾರು ನಾವು ಇಡ್ತೀವಿ ಅಲ್ಲೇ ಓವರ್ ಸ್ಟಾರ್ಟ್ ಇಲ್ಲಿ ಎಮ್ನೆ ಅದು ತಪ್ಪಾಗಿ ಅಲ್ಲೋ ಕುತ್ಕೊಂಡ್ಬಿಡು ಅದಕ್ಕೆ ಸರಿ ಅನ್ಸ್ಬಿಟ್ಟು ಏನಿವರ ಇಬ್ರು ಮುಟ್ಬಿಡಿ ನೀವು ಮುಟ್ಬಿಟ್ಟು ಎಗ್ನಕೊಂಡ ಮಧ್ಯದಲ್ಲಿ ಹಾಕೋದು ಏನ ಆಮೇಲೆ ಕುಂಕುಮ ಇದೆಯಾ ಇದೆ ತಗೋ ಇಲ್ಲೇ ಇದೆ ಏನಿಲ್ಲ ಒಂದೊಂದು ಚಿಟಿಕೆ ಅಷ್ಟೇ ಇದ್ರಲ್ಲಿ ಹಾಕ್ಬೇಕು ಅದು ಯಜ್ಞಕುಂಡದಲ್ಲಿ ಹಾಕಿ ಇದು ಅಗ್ನಿಗೆ ಹಾಕ್ಬೇಡಿ ಜಸ್ಟ್ ಒಳಗಡೆ ಹಾಕಿ ಅಗ್ನಿ ಹತ್ರ ಕೂಡ ಹೋಗ್ಬಾರ್ದು ಒಂದ್ ನಿಮಿಷ ಕೊಡಲ್ಲಿ ಇನ್ನೂ ಹೇಳಿಲ್ಲ ನಾನು ಓಂ ಅಗ್ನಿರ್ದೇವತಾ ವಾತೋ ದೇವತಾ ಓಂ ಅಗ್ನಿರ್ದೇವತಾ ವಾತೋ ದೇವತಾ ಸೂರ್ಯೋ ದೇವತಾ ಚಂದ್ರಮಾ ದೇವತಾ ವಸುವೋ ದೇವತಾ ರುದ್ರೋ ದೇವತಾ ಮರುದೋ ದೇವತಾ ವಿಶ್ವೇ ದೇವತಾ ಬೃಹಸ್ಪತಿ ದೇವತೇಂದ್ರೋ ದೇವತಾ ವರುಣೋ ದೇವತಾ ತ್ವಾಂ ಅಗ್ನಿಂ ಆವಾಹ್ಯಾಮಿ ವರದೋ ನಾಮಾಗ್ನಿ ಮಮ ಕ್ಷೇಮ ಆಯು ಕಲ್ಯಾಣ ಆರೋಗ್ಯ ಪ್ರಾಪ್ತ ನಿಮಿತ್ತಂ ಪೂರ್ವಸ್ಯಾಂ ತಾಂ ತುಭ್ಯಂ ಸಂಪ್ರದದೆ ಸೊ ಈಗ ನಾನು ಯಜ್ಞ ವಿಧಾನದ ಆಹುತಿಗಳು ಹೇಳ್ತೀನಿ ಹಲೋ ಇದು ಪೂಜ್ಯ ಗುರುದೇವರ ಯಜ್ಞ ವಿಧಾನದ ಆಹುತಿಗಳಿದು ಇದು ಇಡೀ ಬ್ರಹ್ಮಾಂಡಕ್ಕೆ ನಾವು ಕೊಡಬೇಕಾದಂಥ ಆಹುತಿಗಳಿದು ಇದು ಕಂಪಲ್ಸರಿ ಇದು ಸೊ ಅದರಿಂದ ನೀವಿಬ್ರು ಆಗುತ್ತಾ ಇಬ್ರು ಸಪ್ರೇಟಾಗಿ ಕೊಡೋಕ್ಕಾಗುತ್ತಾ ಬೇಕಾದ್ರೆ ಇನ್ನೂ ಆ ಕಡೆ ಇಟ್ಕೊಳ್ಳಿ ನೀವು ಬಲಗಡೆ ರೈಟ್ ತಾನೆ
ಸಂವಿಧಾನ ನಾಲ್ಕು ಹಾಕ್ಬೇಕಲ್ಲ ಅವ್ರಿಗೆ ಹೇಳಿ. ಹಾ ಅದನ್ನ ಹಾಕ್ಬಿಡವೆ ಸಂವಿಧಾನ ಅವ್ರಿಗೆ ಹಾಕಿ ಅದು ಓಕೆ ಮುಟ್ಬಿಟ್ಟು ಹಾಕ್ಬಿಡಿವೆ ಚೆಕ್ ಮಾಡಿ. ಸಂವಿಧಾನ ಕೊಟ್ಬಿಡಿ ಫಸ್ಟು ನಾಲ್ಕು ಬೇಕಾರೆ ಪ್ರಥಮ ಸಂವಿಧಾನಂ ಪ್ರಥಮ ಸಂವಿಧಾನಂ ಸಮರ್ಪಯಾಮಿ ಅಂತ ಹೇಳ್ಬಿಟ್ಟು ಹಾಕ್ತಾರೆ ದ್ವಿತೀಯ ಸಂವಿಧಾನಂ ಸಮರ್ಪಯಾಮಿ ತೃತೀಯ ಸಂವಿಧಾನಂ ಸಮರ್ಪಯಾಮಿ ಚತುರ್ಥ ಸಂವಿಧಾನಂ ಸಮರ್ಪಯಾಮಿ. ಆಮೇಲೆ ನೈವೇದ್ಯ ಏನಾದ್ರು ಇದ್ರೆ ಅದನ್ನು ಒಂಚೂರು ಹಾಕ್ತೀವಿ ಚೂರು ಕಾಳುಗಳು ಅಷ್ಟೇ ಜಾಸ್ತಿ ಹಾಕಕ್ಕೆ. ಆಮೇಲೆ ಇದನ್ನು ಹಾಕಿ ಯಾವ್ದು ಧೂಪ ಒಂದು 7 ಉತ್ಕಡ್ಡಿ 7 ಉತ್ಕಡ್ಡಿ ಅಲ್ಲಿಂದ ಕಾಣಿಸ್ತಾ ಅಲ್ಲೇ ఉండవచ్చు ಒಂದು 7 ಉತ್ಕಡ್ಡಿ ಅವರು ಕೊಡು ಔಟ್ಸೈಡ್ ನೀವು ಮುಖ್ಯವಲ್ಲ ಸರಿ. ಸೊ ಈಗ ಈ ಆಹುತಿಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಫಾಸ್ಟ್ ಆಹುತಿಗಳು ಸ್ವಾಹ ಅಂತ ಹೇಳಿದಾಗ ಅಷ್ಟು ಆಗುತ್ತಾ ಇದ್ರು ಸಪ್ರೇಟಾಗಿ ಓಕೆ ಟೆಸ್ಟೇ செய்யಲ್ಲ. ಓಂ ಪ್ರಜಾಪತಯೇ ಸ್ವಾಹ ಓಂ ಇಂದ್ರಾಯ ಸ್ವಾಹ ಓಂ ಅಗ್ನಯೇ ಸ್ವಾಹ ಓಂ ಸೋಮಾಯ ಸ್ವಾಹ ಓಂ ಭೂಃ ಸ್ವಾಹ ಓಂ ಭುವಃ ಸ್ವಾಹ ಓಂ ಸುವಃ ಸ್ವಾಹ ಓಂ ವಿಷ್ಣುವೇ ಸ್ವಾಹ ಓಂ ಶಂಭುವೇ ಸ್ವಾಹ ಓಂ ಲಕ್ಷ್ಮೀ ಸ್ವಾಹ ಓಂ ಸರಸ್ವತಿ ಸ್ವಾಹ ಓಂ ಭೂಮ್ಯೈ ಸ್ವಾಹ ಓಂ ಸೂರ್ಯಾಯ ಸ್ವಾಹ ಓಂ ಚಂದ್ರಮಸೇ ಸ್ವಾಹ ಓಂ ಭೌಮಾಯ ಸ್ವಾಹ ಓಂ ಬೃಹಸ್ಪತಯೇ ಸ್ವಾಹ ಓಂ ಶುಕ್ರಾಯ ಸ್ವಾಹ ಓಂ ಶನೈಶ್ವರಾಯ ಸ್ವಾಹ ಓಂ ಭೈರವಾಯ ನಮಃ ಸ್ವಾಹ ಓಂ ರಾಹುವೇ ಸ್ವಾಹ ಓಂ ಕೇತುವೇ ಸ್ವಾಹ. ಸೊ ನೀವು ಸ್ವಾಹ ಅನ್ನುವಾಗ ಅದು ಗ್ಯಾಪ್ ಕೊಡ್ತಿಲ್ಲ, ಅದು ರೆಡಿ ಇರಬೇಕು. ಸ್ವಾಹ ಅಂತ ಕರೆಕ್ಟಾಗಿ ಆಗ್ತದೆ. ಸೊ ಸ್ವಾಹದ ಅರ್ಥ ಏನು ಅಂತಂದ್ರೆ ಸ್ವೀಕರಿಸು ಅಂತ ಹೇಳ್ಬಿಟ್ಟು. ಸ್ವಾಹದ ಅರ್ಥ ಏನಂದ್ರೆ ಸ್ವೀಕರಿಸು ಅಂದ್ರೆ ಅದನ್ನ ನಾವು ಒಂದು ಇನ್ನೊಂದಷ್ಟು ಕಟ್ಟಿಗೆ ಹಾಕ್ತೀವಿ. ಆಗ್ತಾ ಇದೆ. ಹಿಂಗೆ ಇಟ್ಬಿಡ ಆಟ ಇದು ಉದ್ದುದ ಹಿಂಗೆ ಇಟ್ಟು ಸೈಡಿಗೆ ಹಿಂಗಿಡೋ ಉದ್ದಕ್ಕೆ ಮೇಲೆ ಸ್ಟ್ರೈಟ್ ಆಗಿ ಉದ್ದ ಇಡೋ. ಅಯ್ಯೋ ಹಂಗೆ ಇಟ್ಬಿಡಿ. ಗೋಪುರಂ ಥರ ಜೋಡಿಸಿ ಗೋಪುರ ಕರೆಕ್ಟ್. ಹೋಗ್ತಾನೆ ಎಲ್ಲರೂ ಹಾಕ್ಬೋದಾ? ಯಾರು ಇರಪ್ಪ ಒಂದು ನಿಮಿಷ ಇನ್ನು ಇದು ಮುಗ್ದಿಲ್ಲ. ರೆಡಿನಾ ಇವ್ರ ಸ್ವಾಹ ಅಂದಾಗ ರೆಡಿ ಇರ್ಬೇಕು. ಅಂದಾಗ ಒಂದು ದೊಡ್ಡ ಚಕ್ ಅಂತ ಸ್ವಾಹ ಅಂದಾಗ ನೀವು ಹಾಕ್ಬೇಕು. ಅಲ್ಲೇ ಸ್ಪೂನ್ ಇಡೋದಲ್ಲ. ಸ್ವಾಹ ಅದು ಮುಗಿಯೋದ್ರಲ್ಲಿ ಆಗ್ತದೆ. ಓಂ ಉಗ್ರಾಯ ಸ್ವಾಹ ಓಂ ಶತಕ್ರತವೇ ಸ್ವಾಹ ಓಂ ವರುಣಾಯ ಸ್ವಾಹ ಓಂ ಪಿತೃಭ್ಯೋ ನಮಃ ಸ್ವಾಹ ಓಂ ಗಂಧರ್ವೇಭ್ಯೋ ನಮಃ ಸ್ವಾಹ ಓಂ ಯಕ್ಷೇಭ್ಯೋ ನಮಃ ಸ್ವಾಹ ಓಂ ನಾಗೇಭ್ಯೋ ನಮಃ ಸ್ವಾಹ ಓಂ ಪಿಶಾಚೇಭ್ಯೋ ನಮಃ ಸ್ವಾಹ ಓಂ ರಾಕ್ಷಸೇಭ್ಯೋ ನಮಃ ಸ್ವಾಹ ಓಂ ಸ್ಥಾನದೇವತಾಭ್ಯೋ ನಮಃ ಸ್ವಾಹ ಓಂ ಕುಲದೇವತಾಭ್ಯೋ ನಮಃ ಸ್ವಾಹ. ಅಲ್ಲೇ ಇಟ್ಕೊಂಡಿರ್ಬಾರ್ದು. ತುಂಬಾ ಸ್ಲೋ ಆಯ್ತು. ತುಪ್ಪದಲ್ಲಿ ಡಿಪ್ ಮಾಡಿ ಇಟ್ಕೊಂಡಿರಿ ಅಷ್ಟೇ. ಸ್ವಾಹ ಅಂದಾಗ ತೆಗೆದು ಅಲ್ಲಿ ಹಾಕ್ತಾ ಇರ್ಬೋದು ಅಷ್ಟೇ. ಅಲ್ಲಿ ಜಾಸ್ತಿ ಹೊತ್ತು ಅಲ್ಲಿ ಇಟ್ಕೊಬಿಡಿ. ಅದೇ ಕಿವಿಯಲ್ಲಿ ಬಂದೆ. ಓಂ ಸ್ಥಾನದೇವತಾಭ್ಯೋ ನಮಃ ಸ್ವಾಹ ಓಂ ಕುಲದೇವತಾಭ್ಯೋ ನಮಃ ಸ್ವಾಹ. ಆಮೇಲೆ ಮಗಚ್ಬೇಡಿ ಈ ಥರ ಇದು ಹಿಂಗೆ ಫ್ಲೋ ಮಾಡಿ. ಅದು ಓಕೆನಾ? ಓಂ ಗ್ರಾಮ ದೇವತಾಭ್ಯೋ ನಮಃ ಸ್ವಾಹ ಓಂ ಕುಲದೇವತಾಭ್ಯೋ ನಮಃ ಸ್ವಾಹ ಓಂ ದಶದಿಕ್ಪಾಲೇಭ್ಯೋ ನಮಃ ಸ್ವಾಹ ಓಂ ಸರ್ವೇಭ್ಯೋ ದೇವತಾಭ್ಯೋ ನಮಃ ಸ್ವಾಹ ಓಂ ಸರ್ವೇಭ್ಯೋ ದೇವಪುರುಷೇಭ್ಯೋ ನಮಃ ಸ್ವಾಹ
ಓಂ ಸರ್ವೇಭ್ಯೋ ಮಹಾಪ್ರಾಣೇಭ್ಯೋ ನಮಃ ಸ್ವಾಹಾ ಓಂ ಸರ್ವೇಭ್ಯೋ ಆದಿತ್ಯೇಭ್ಯೋ ನಮಃ ಸ್ವಾಹಾ ಓಂ ಸರ್ವೇಭ್ಯೋ ಮಾತೃಶಕ್ತಿಭ್ಯೋ ನಮಃ ಸ್ವಾಹಾ ಓಂ ಸರ್ವೇಭ್ಯೋ ತೀರ್ಥೇಭ್ಯೋ ನಮಃ ಸ್ವಾಹಾ ಓಂ ಸರ್ವೇಭ್ಯೋ ಮಹಾವಿದ್ಯಾಭ್ಯೋ ನಮಃ ಸ್ವಾಹಾ. ಈಗ ಗುರುಮಂತ್ರದ್ದು ಒಂದು 9 ಆಹುತಿ. ಈಗ ಗುರುಮಂತ್ರದ್ದು ಆಮೇಲೆ ಗಣಪತಿದು ಒಂದು ವಿಶೇಷವಾದ ಮಂತ್ರ ಹೇಳ್ತೀನಿ, ಅದಾಕ್ಬಿಟ್ಟು ಆಮೇಲೆ ಇಲ್ಲ ಬೇಕಾದ್ರೆ ಬೇರೆಯವರು ಅಥವಾ ಒಂದೊಂದು ಸಲ ನಿಮಗೆ ಈ ವಿಶೇಷವಾದ ಮಂತ್ರಗಳು ಏನು ಸೆಲೆಕ್ಟ್ ಮಾಡಿದ್ದೀನಿ ಒಂದೊಂದು ಸಲ ಹಾಕ್ತೀನಿ. ಸೊ ನಿಮ್ದು ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ಬೇರೆಯವ್ರು ಏನಿದ್ದಾರೆ ಅವರು ಎಲ್ಲ ಹಾಕಲಿ. ಆಮೇಲೆ ಮಕ್ಕಳಿಗೆ ಒಂದು ವಿಶೇಷವಾದ ಮಂತ್ರ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದು ಗರ್ಭಸ್ಥ ಶಿಶು ಚೈತನ್ಯ ಮಂತ್ರ. ಗುರುದೇವ್ರದ್ದು 2 ವರ್ಷನ್ ಇದೆ ಗರ್ಭಸ್ಥ ಶಿಶು ಚೈತನ್ಯ ಮಂತ್ರ. ಏನಂತಂದ್ರೆ ಆ ಮಗುಗೆ ಇಡೀ ಬ್ರಹ್ಮಾಂಡದಲ್ಲಿ ವಿಪರೀತ ಪ್ರೊಟೆಕ್ಷನ್ ಇರುತ್ತೆ. ಆ ಮಗುಗೆ ಎಕ್ಸ್ಟ್ರಾಡಿನರಿ ಜೀನಿಯಸ್ ಆಗುತ್ತೆ. ಆ ಮಗು ಬಂದು ಅವ್ರಿಗೆ ನೀವು ಈ ಥರ ಯಾರಾದ್ರು ರೆಕಮೆಂಡೇಶನ್ ಅದು ಇದು ಹಿಡ್ಕೊಂಡು ಕೆಲಸ ಕೊಡಿಸೋ ಅಗತ್ಯ ಇಲ್ಲ. ಅವರೇ ಬೇಕಾದ್ರೆ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ತಾರೆ ಅವರು, ಗ್ಯಾರಂಟಿ. ಸೊ ಅಂಥ ಒಂದು ಅದ್ಭುತವಾದ ಮಂತ್ರನ ಅವ್ರು ಕ್ರಿಯೇಟ್ ಮಾಡಿದ್ರು. ಅವಾಗ ಡೆಲ್ಲಿನಲ್ಲಿ ಈಗೊಂದು ಅರೌಂಡ್ 1980s ಒಂದು ದಂಪತಿಗಳು ಅವರು ವಾಲಂಟಿಯರ್ ಮಾಡೋದು ಈ ಥರ ಗುರುದೇವ್ರಿಗೆ. ಇಲ್ಲ ನೀವು ಅದು ಆ ಮಂತ್ರ ನೀವು ಹೇಳ್ತಾ ಇದ್ದೀರಾ ಗರ್ಭಸ್ಥ ಶಿಶು ಚೈತನ್ಯ ಮಂತ್ರ, ಅದು ನಮಗೆ ಆ ಥರ ಒಂದು ಮಗು ಸಾಧ್ಯ ಇದೆಯಾ? ಅದಕ್ಕೆ ಗುರುದೇವ್ ಅದನ್ನು ಚಾಲೆಂಜ್ ಆಗಿ ತಗೊಂಡಿದ್ದೇನೆ. ಅದು 1 ವರ್ಷ ನಾರ್ಮಲ್ ಪ್ರೆಗ್ನೆನ್ಸಿ. ಅದು ಅದ್ರ ಮೇಲೆ ಒಂದು ವರ್ಷ ಅಲ್ಲ 9 ತಿಂಗಳು ನಾರ್ಮಲ್ ಇದು ಡೆಲಿವರಿ. ಅದ್ರ ಮೇಲೆ 1 ವರ್ಷ ಬಂದು ಅವರು ಗರ್ಭಕ್ಕೆ ಪ್ರೊಟೆಕ್ಷನ್ ಕೊಟ್ಟು ದ ಚೈಲ್ಡ್ ವಾಸ್ ಬಾರ್ನ್ ಆಫ್ಟರ್ 21 months. ಅದು ಎಕ್ಸ್ಟ್ರಾಡಿನರಿ ಜೀನಿಯಸ್. ಅದು ಆ ಮಗು ಬಂದಿದ್ದೇನೆ 5ನೇ ವರ್ಷಕ್ಕೆ ಅದು ಇಟ್ ಹಸ್ ರಿಟರ್ನ್ ಕಾಮೆಂಟ್ರಿ ಅಂಡ್ ಆಲ್ ದ ಲೀಡಿಂಗ್ ರಿಲಿಜನ್ಸ್. ಈ ಜಸ್ಟ್ ಕಾಂಟ್ ಇಮ್ಯಾಜಿನ್. ಅದು ಏನೋ ಶಾಕ್ ಆಗ್ಬಿಟ್ರು, ಏನಿದು ಮಗು ಈ ತರ ಮಗುನು ಇದೆಯಾ, ಸಾಧ್ಯ ಇದೆಯಾ ಅಂತ. ಸೊ ಈ ತರ ಒಂದು ಅದ್ಭುತವಾದ ಮಂತ್ರನ ಅವ್ರು ಕೊಟ್ಟಿದ್ದಾರೆ, ಗುರುದೇವ್ ಕೊಟ್ಟಿದ್ದಾರೆ. ಬಟ್ ಅವ್ರ ಹೆಸರೇ ಇಲ್ಲ ಇಲ್ಲಿ. ಸೊ ಅದಕ್ಕೆ ಅವರ ಒಂದು ಸಂದೇಶ ಎಲ್ರಿಗೂ ತಲುಪಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದು ಗೋವರ್ಧನ್ ಪಡ್ತಾ ಇರುವಂತ ಒಂದು ಪ್ರಯತ್ನ ಇದು. ಆಗ್ತಾ ಹೋಗಿ ಎಲ್ಲ ಖಾಲಿ ಆಗ್ತಾ ಇದೆ. ಸೊ ಆ ಒಂದು ಗರ್ಭಸ್ಥ ಶಿಶು ಚೈತನ್ಯ ಮಂತ್ರ ಅದು ಒಂದು 21 ತಿಂಗಳುಗಳದ್ದು ಏನೊಂದು ಇದಿದೆ. ಅದು ಕಂಪ್ಲೀಟ್ ಒಂದು ಮಂತ್ರದ ವಿಸ್ತರಣೆ ಏನಿದೆ ಅದು ನಮ್ಮ ಚಾನೆಲಲ್ಲಿ ಹಾಕಿದ್ದೀನಿ ನಾನು. ಅದು ಕೇವಲ ಗುರುದೇವ್ರು ಮಾತ್ರ ಹೇಳ್ಬೋದು ಅಷ್ಟೇ, ಯಾರು ಹೇಳಕ್ ಸಾಧ್ಯ ಇಲ್ಲ. ಇದೇ ಮಂತ್ರನ ಬಂದು ಸುಭದ್ರ ಕೃಷ್ಣ ಗರ್ಭದಲ್ಲಿದ್ದಾಗ ಸೊ ಅವನಿಗೆ ಇದು ಕೊಟ್ಲು ಅಂತಂದ್ಬಿಟ್ಟು ಅದು ಒಂದು ಗುರುದೇವರು ಹೇಳ್ತಾರೆ. ಇದೇ ಮಂತ್ರದಲ್ಲೇ ಅವನು ಕೃಷ್ಣ ಹುಟ್ಟಿದ್ದು ಸುಭದ್ರೆಗೆ. ಸೊ ನಮ್ಮ ಒಂದು ಸೌಭಾಗ್ಯ ಏನಿರ್ಬೇಕು ನಾವು ಯೋಚನೆ ಮಾಡಬೇಕು. ಈ ಕಾಲದಲ್ಲೂ ಕೂಡ ಈ ತರ ಸಾಧ್ಯ ಇದೆ. ಇದು ಮಾಡಿ ತೋರಿಸಿರೋದು, ನಾನು ಹೇಳ್ತಾ ಇರೋದು ಇದೆಲ್ಲ, ಇದು ಜನ ಒಪ್ಪಿರೋದು, ಇದು ಎಲ್ಲ ರೆಕಾರ್ಡ್ ಆಗಿರೋದು ಇದು. ಸೊ ಆದ್ರಿಂದ ಯಾರು ಇಷ್ಟಪಡಲ್ಲ, ಯಾವ ಪೇರೆಂಟ್ಸ್ ಇಷ್ಟಪಡಲ್ಲ ನಮ್ಮ ಮಕ್ಕಳು ಅದ್ವಿತೀಯರಾಗ್ಲಿ, ಒಂಥರ ಒಂದು ಅದ್ಭುತವಾದ ವ್ಯಕ್ತಿಗಳಾಗ್ಲಿ, ಯಾರು ಇಷ್ಟಪಡೋದಿಲ್ಲ. ಬಟ್ ಹೇಳೋರೇ ಇಲ್ವಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಪಾಪ ಮಾಡಿದವರು ಅವ್ರ ಹೆಸರೇ ಇಲ್ಲ ಇಲ್ಲಿ. ಸೊ ಆದ್ರಿಂದ ಇದೊಂದು ಪ್ರಯತ್ನ ನಾವು ಮಾಡ್ತಾ ಇದೀವಿ. ಅವರ ಒಂದು ಸಂದೇಶ, ಅವರ ಜೀವನದ ಒಂದು ನಿಜವಾದ ಒಂದು ಸಾರ್ಥಕತೆ ಏನಿದೆ ಗುರುದೇವರು, ಅದು ಜನಕ್ಕೆ ಲಭಿಸುವಂತಾಗ್ಲಿ ಅನ್ನೋ ಒಂದು ಪ್ರಯತ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಸೊ ಈಗ ಅದರ 2 ಪಾರ್ಟ್ ಇದೆ. ಒಂದು ಯಜ್ಞದ ಪಾರ್ಟ್ ಇದೆ. ಯಜ್ಞದ ಪಾರ್ಟ್ ನಾನು ಹೇಳ್ತೀನಿ, ಅದು ಚಿಕ್ಕ ಮಂತ್ರ. ಅದು ನಮ್ಮ ಲೆವೆಲ್ಗೆ ನಾವು ಹೇಳ್ಬೋದು. ಅದು ನಮ್ಮ ಲೆವೆಲ್ಗೆ ಅಂತಾನೆ ಕೊಟ್ಟಿರೋದು. ಅದು ನೀವು ಒಂದಷ್ಟು ಹೇಳಿ ನಿಮಗೂ ಪುಣ್ಯ ಬರಲಿ ಅಂತ ಅವ್ರು ಕೊಟ್ಟಿರೋದು. ಅದು ಮೂಲ ಮಂತ್ರನ ನೀವು ಕೇಳಬೇಕಾಗುತ್ತೆ. ಅದು ಮಕ್ಕಳಿಗೆ ಕೇಳಿಸಿ ಅವ್ರಿಗೆ ಯಾವ ಎಜುಕೇಶನ್ ಇನ್ನ ಅದ್ಭುತವಾದ ಎಜುಕೇಶನ್ ಗರ್ಭಸ್ಥ ಶಿಶು ಚೇತನ